12ನೇ ಕೇವ್ನ ಮುಗಿಸ್ಕೊಂಡು ಈಗೇನು ಬರ್ತಾಯಿದ್ದೀವಿ, ಇದು 13ನೇ ಕೇವ್. ಇಲ್ಲಿಂದ ನಮ್ಮ ಹಿಂದೂ ಧರ್ಮದ ಒಂದು ಗುಹೆಗಳು ಸ್ಟಾರ್ಟ್ ಆಗ್ತವೆ. ಸೊ ಹಿಂದೂ ಧರ್ಮದ ಮೊದಲನೇ ಗುಹೆ ಇದೆ. ಬನ್ನಿ ಇದರೊಳಗಡೆ ಏನಿದೆ ಅಂತ ನೋಡ್ತಾ ಹೋಗೋಣ. ನೋಡ್ಬೋದು ನೀವು, ಇಲ್ಲಿ ಏನೂ ಇಲ್ಲ. ಯಾಕೆ ಏನೂ ಇಲ್ಲ ನನಗೂ ಗೊತ್ತಿಲ್ಲ. ಕೇವಲ ಒಂದು ಹಾಲ್ ಮಾತ್ರ ಇದೆ. ಈ ಒಂದು ಹಿಂದೂ ಧರ್ಮದ ಮೊದಲನೇ ಗುಹೆಯಲ್ಲಿ ನನಗೆ ಸ್ಪೆಷಲ್ ಅನಿಸಿದ್ದೇನಪ್ಪ ಅಂದರೆ ಮೇಲ್ಗಡೆ ಇರುವಂಥ ಶೆಲ್ಟರು. ಯಾಕಂದರೆ ನಾವು ಈಗಿನ ಕಾಲದಲ್ಲಿ ಕಾಂಕ್ರೀಟಲ್ಲಿ ಈಗ RCC ಅಥವಾ ಶೆಲ್ಟರ್ ಹಾಕಬೇಕು ಅಂದರೆ ಮಧ್ಯದಲ್ಲಿ ಎಷ್ಟೊಂದು ಪಿಲ್ಲರ್ಗಳನ್ನ ಕೊಡ್ತೀವಿ. ಬಟ್ ಈ ಒಂದು ಗುಹೆಯಲ್ಲಿ ಯಾವುದೇ ರೀತಿಯ ಪಿಲ್ಲರ್ ಸಪೋರ್ಟ್ ಇಲ್ಲದೆ ಅಷ್ಟು ಅಗಲನೂ ಕೂಡ ನಿಂತ್ಕೊಂಡಿದೆ. ಅಂದಾಜು ಅಗಲ ನೋಡ್ಬೋದು ನೀವು, ಹತ್ತತ್ರ 40 ಅಡಿ ಅಗಲ ಇದೆ. ಅಂದಾಜು ಒಂದು 90 ಅಡಿ ಈ ಥರ ಅಗಲ ಇದೆ. ಸೊ 90/40 90/40 ಒಂದು ಈ ಜಾಗ ಮೇಲ್ಗಡೆ ಏನಿದೆ ವಿತೌಟ್ ಎನಿ ಸೆಂಟರ್ ಸಪೋರ್ಟು ನಿಂತ್ಕೊಂಡಿದೆ. ಸೊ ಬನ್ನಿ, ಇದಾಗಿತ್ತು 13ನೇ ಕೇವ್, ಅಂದರೆ ಹಿಂದೂ ಧರ್ಮದ ಮೊದಲನೇ ಕೇವ್ ಇದಾಗಿತ್ತು. ನೆಕ್ಸ್ಟು ಕೇವ್ ಕಡೆ ನಾವು ಹೆಜ್ಜೆ ಹಾಕೋಣ. ನಾವೀಗ 13ನೇ ಕೇವ್ನ ಮುಗಿಸ್ಕೊಂಡು 14ನೇ ಕೇವ್ ಕಡೆಗೆ ಹೋಗ್ತಾ ಇದ್ದೀವಿ. 14ನೇ ಕೇವ್ ಎಲ್ಲಿದೆ? 13ನೇ ಕೇವ್ ಪಕ್ಕದಲ್ಲೇ ಇದೆ. ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಸೊ ಇದೇ ನೋಡಿ ಗುಹಾಂತರ ದೇವಾಲಯ. ಯಾವ ಧರ್ಮದ್ದು? ಹಿಂದೂ ಧರ್ಮದ 2ನೇ ಗುಹೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಗುಹೆಯಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ನಮ್ಮ ಎಲ್ಲ ಹಿಂದೂ ದೇವರುಗಳ ಪ್ರತಿಮೆನ ನೀವು ನೋಡ್ಬೋದು. 14ನೇ ಕೇವಲ್ಲಿ ಬಂದರೆ ನಿಮಗೆ ಮೇಯ್ನಾಗಿ ಸಿಗೋದು ಈ ಒಂದು ಗುಹೆ. ಈ ಒಂದು ಗುಹೆಯಲ್ಲಿ ಯಾವುದೋ ಒಂದು ದೇವರ ಒಂದು ಪ್ರತಿಮೆ ಇತ್ತು ಅನಿಸುತ್ತೆ. ಅದನ್ನು ಔರಂಗಜೇಬು ದಾಳಿ ಮಾಡಿದಾಗ ಹೊಡೆದಾಕ್ ಹೋಗಿದ್ದಾರೆ. ಈ ಒಂದು ಗುಹೆನ ರಾವಣ್ ಕಿ ಕಾಯಿ ಅಂತ ಕೂಡ ಕರೀತಾರೆ. ಎಲ್ಲ ಮುಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಔರಂಗಜೇಬ್ನ ದಾಳಿಯಿಂದ ಮುಕ್ಕಾಗಿರುವಂಥ ಪ್ರತಿಮೆಗಳಿವು. ಇವೆಲ್ಲ ಪ್ರತಿಮೆನೂ ಆವಾಗಿನ ಕಾಲದಲ್ಲಿ ಕೇವಲ ಹುಳಿ ಸುತ್ತಿಗೆನ ಯೂಸ್ ಮಾಡಿಕೊಂಡು ಕೆತ್ತಿದ್ದಾರೆ ಅಂತ ನೀವಿಲ್ಲಿ ನೋಡ್ಬೋದು. ಸೊ ನೀವೇನಾದರೂ ನೆಕ್ಸ್ಟು ಮಹಾರಾಷ್ಟ್ರ ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ರೆ ಈ ಒಂದು ಎಲ್ಲೋರ ಕೇವ್ಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಒಳಗಡೆ ನೋಡ್ಬೋದು, ಅಲ್ಲಿಗೆ ನಮಗೆ ಎಂಟ್ರಿ ಇಲ್ಲ. ಬಟ್ ಯಾವುದೋ ಒಂದು ದೇವರುಗಳ ಒಂದು ಪ್ರತಿಮೆಗಳಿದ್ದಾವೆ ಅಲ್ಲೂ ಕೂಡ. ನೋಡಿ ಇಲ್ಲಿ ನನಗೆ ಗೊತ್ತಾಗ್ತಾ ಇರೋವಂಗೆ ಇದು ಶಿವ, ಮೇಲ್ಗಡೆ ಇರೋದು ಶಿವ ಪಾರ್ವತಿ, ಕೆಳಗಡೆ ಇರೋದು ರಾವಣ ಒಂದು ಕೈಲಾಸ ಪರ್ವತನ ಎತ್ತಲಿಕ್ಕೆ ಹೋಗ್ತಿದ್ದಾನೆ. ಸೊ ಶಿವ ಆವಾಗ ಕಾಲಲ್ಲಿ ಆ ಒಂದು ರಾವಣನ ಕೈನ ಕಾಲಲ್ಲಿ ಅಮುಕ್ತಾ ಇದ್ದಾರೆ. ಹಾಗೆ ಬರ್ತಿದ್ದಂಗೆ ಇಲ್ಲಿ ಶಿವ ಪಾರ್ವತಿ ಮತ್ತು ನಂದಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಎಷ್ಟು ಆ್ಯಕ್ಯುರೇಟಾಗಿ ಕತ್ತಿದ್ರು ಅಂದರೆ ಆ ಒಂದು ಕಾಲದಲ್ಲಿ, ನಮಗೆ ಈಗಿನ ಕಾಲದಲ್ಲೂ ಕೂಡ ಇದೆಲ್ಲ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಅಷ್ಟು ಆ್ಯಕ್ಯುರೇಟಾಗಿ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್. ಇವಾಗ ನಾವು 14ನೇ ಕೇವ್ನ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ನಾವು ಇವಾಗ ಹೋಗ್ತಾ ಇರೋದು ಎಲ್ಲೋರದಲ್ಲಿರುವಂಥ 15ನೇ ಗುಹೆಗೆ ಕಾಲಿಡ್ತಾ ಇದ್ದೀವಿ. ಈ ಒಂದು ಗುಹೆಗೆ ಹೋಗಬೇಕು ಅಂದರೆ ನೀವು ಸ್ವಲ್ಪ ಮೆಟ್ಲತ್ತನ ಬನ್ನಿ. ಇಲ್ಲಿರುವಂಥ ಮೆಟ್ಲುಗಳನ್ನ ಸ್ವಲ್ಪ ಆಲ್ಟ್ರ್ ಮಾಡಿದ್ದಾರೆ. ಯಾಕಂದರೆ ಮುಕ್ಕಾಗೋಗಿತ್ತು, ಹತ್ತಕ್ಕೆ ಸ್ವಲ್ಪ ಸಹಾಯ ಆಗಲಿ ಅಂತ ಈ ಒಂದು ಮೆಟ್ಲುಗಳನ್ನ ಸಿಮೆಂಟ್ ಅಥವಾ ಕಬ್ಬಣ ಹಾಕಿ ಸ್ವಲ್ಪ ಆಲ್ಟ್ರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ನಮ್ಮ ಸರ್ಕಾರದವರು, ಮೊದಲು ಜಸ್ಟ್ ಬರೀ ಕಲ್ಲಲ್ಲಿತ್ತು ಈ ಒಂದು ಮೆಟ್ಲು ಕೂಡ. ಅಂದಾಜು ಒಂದು 100 ಮೆಟ್ಲಿದೆ ಇಲ್ಲಿ ಹತ್ತುತ್ತಾ ಇದ್ದೀನಿ ನೋಡಿ. ಅಲ್ಲಿಂದ ಹತ್ಕೊಂಡು ಬಂದೆ. ಇವಾಗ ನಾವು 15ನೇ ಗುಹೆಗೆ ಬಂದ್ವಿ. ನಾನೆಂಥ ದಡ್ಡ ಅಂದರೆ ಗುಹೆಗೆ ಬರ್ತಾಯಿದ್ದೀನಿ ಅಂತ ಗೊತ್ತು, ಆದರೂ ಕೂಡ ನೀರು ಬಾಟ್ಲು ತರದೆ ಬಂದಿದ್ದೀನಿ. ನೀವೇನು ನೋಡ್ತಾ ಇದ್ದೀರಾ, ನಾನೀಗ ಬಂದಿರೋದು 15ನೇ ಗುಹೆಗೆ. ಈ 15ನೇ ಗುಹೆನ ದಶಾವತಾರ ಅಂತ ಕೂಡ ಕರೀತಾರೆ. ಯಾಕಂದರೆ ಇಲ್ಲಿ ನೀವು ವಿಷ್ಣುವಿನ 10 ಅವತಾರಗಳನ್ನ ನೋಡ್ಬೋದು. ಮೊದಲನೇಗೆ ಇಲ್ಲಿ ಬರ್ತಾಯಿದ್ರೆ ಸಿಗೋದು ಒಂದು ಸಭಾಂಗಣ. ಎಲ್ಲ ಒಂದು ಕೇವ್ಸ್ಗಳಲ್ಲೂ ಕೂಡ ಆದಷ್ಟು ಈ ಒಂದು ಸಭಾಂಗಣನ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಜನ ಸೇರೋಕ್ಕಾಗಿರ್ಬೋದು, ಅಥವಾ ಪ್ರಾರ್ಥನೆ ಮಾಡೋಕ್ಕಾಗಿರ್ಬೋದು, ಅಥವಾ ವಿದ್ಯಾಭ್ಯಾಸ ಮಾಡೋಕ್ಕಾಗಿರ್ಬೋದು. ಯಾವುದೋ ಒಂದು ಉದ್ದೇಶದಿಂದ ಈ ಒಂದು ಸಭಾಂಗಣನ ಎಲ್ಲ ಒಂದು ಕೇವ್ಸ್ಗಳಲ್ಲೂ ಕೂಡ ಮಾಡಿದ್ದಾರೆ. ಈ ಒಂದು ಕಂಬನ ಪರ್ಫೆಕ್ಟಾಗಿ ಕೆತ್ತಬೇಕು ಅಂದರೆ ಅವನು ಯಾರೋ ದೊಡ್ಡ ಇಂಜಿನಿಯರೇ ಆಗಿರಬೇಕು. ನಂತರ ಡಕೋಟಾ ಇಂಜಿನಿಯರ್ ಅಲ್ಲ, ದೊಡ್ಡ ಇಂಜಿನಿಯರು. ಇಂಡಿಯನ್ಸು ಯಾವ ರೀತಿ ಪರ್ಫೆಕ್ಷನಿಸ್ಟ್ ಇದ್ದರು ಅಂದರೆ ನೀವು ನೋಡ್ಬೋದು.
ಎಲ್ಲ ಕಂಬಗಳು ಕೂಡ ಒಂದೇ ಲೈನಿಗೆ ಅಲೈನ್ಮೆಂಟ್ ಆಗಿದೆ. ಇದನ್ನು ಬೇರೆ ಕಡೆಯಿಂದ ಎಲ್ಲೂ ತಂದು ಜೋಡಿಸಿಲ್ಲ. ಇಲ್ಲೇ ಇದ್ದಂಥ ಬಂಡೆ ಕಲ್ಲುಗಳನ್ನ ಕೊರೆದು ಈ ಒಂದು ಕಂಬಗಳನ್ನ ಮಾಡಿರೋದು. ಸೊ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಇಂಡಿಯನ್ಸು ಈ ಒಂದು ಆರ್ಕಿಟೆಕ್ಚರಲ್ಲಿ ಎಷ್ಟು ಫ್ಯೂಚರಿಸ್ಟಿಕ್ ಆಗಿ ಪರ್ಫೆಕ್ಷನಿಸ್ಟಾಗಿ ಇದ್ದರು ಅಂತ. ಸೊ ಬನ್ನಿ ಇವಾಗ ನೆಕ್ಸ್ಟು ಈ ಒಂದು ಗುಹೆಯ ಮೇಲ್ಭಾಗಕ್ಕೆ ಹೋಗೋಣ. ಸೊ ಮೇಲ್ಭಾಗಕ್ಕೆ ಹೋಗೋಕ್ಕೆ ನೋಡ್ಬೋದು ನೀವು ಮೆಟ್ಲುಗಳಿದೆ. ಮೆಟ್ಲುಗಳು ಯಾರು ಮಾಡಿದ್ದು? ಅವರೇ ಮಾಡಿರೋದು. ಯಾರು? ನಮ್ಮ ಹಳೇ ಕಾಲದ ಇಂಜಿನಿಯರ್ಸ್ಗಳು. ಯಾವುದೇ ಒಂದು ಗುಹೆಗೆ ಹೋಗಿ ಮೆಟ್ಲು ಹತ್ತಬೇಕಾದ್ರೆ ನಿಮಗೆ ಈ ಒಂದು ಏನಂತಾರೆ ಕಿಟಕಿ ಸಿಕ್ಕೇ ಸಿಗುತ್ತೆ. ಏನಕ್ಕಂದರೆ ಗಾಳಿ ಅಥವಾ ಬೆಳಕಿಗೆ. ಆವಾಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ವಲ್ಲ. ಸೊ ನೋಡ್ಬೋದು ನೀವು ನಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ ಎಷ್ಟು ಶ್ರೀಮಂತವಾಗಿತ್ತು ಅಂದರೆ, ಈ ಒಂದು ಸಿಮೆಟ್ರಿಕಲ್ ಆರ್ಕಿಟೆಕ್ಚರ್ನ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬಂದಿರಬೇಕು. ಹೀಗೆ ನಾವು ಮುಂದೆ ಹೋಗ್ತಾ 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 ಒಂದು ದೊಡ್ಡ ಶಿವಲಿಂಗನ ನೋಡ್ಬೋದು. ನನಗಿಂತ ಮುಂದೆ ಅವ್ರು ಹೊರಟೋದ್ರು, ಪರವಾಗಿಲ್ಲ. ಒಳಗಡೆ ಹೋಗ್ಬೋದಾ? ಸೊ ಒಳಗಡೆ ಬರ್ತಿದ್ದಂಗೆ ಒಂದು ದೊಡ್ಡ ಒಂದು ಶಿವಲಿಂಗನ ನೀವು ಇಲ್ಲಿ ನೋಡ್ಬೋದು. ಇದನ್ನು ಕೂಡ ಮುಕ್ ಮಾಡಿಬಿಟ್ಟಿದ್ದಾರೆ. ಬಟ್ ಅವಾಗಿನ ಸಮಯ. ಇವಾಗ ತಾನೇ ನಾವು ಒಂದು ಶಿವಲಿಂಗನ ನೋಡ್ಕೊಂಡು ಬಂದ್ವಿ. ಆ ಶಿವಲಿಂಗನೂ ಕೂಡ ಮುಕ್ ಮಾಡಿಬಿಟ್ಟಿದ್ದಾರೆ. ಯಾರು? ಔರಂಗಜೇಬನ ಸೈನಿಕರು. ಬಟ್ ಅದಕ್ಕೆ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯಲ್ಲ. ಯಾಕಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಮುಕ್ಕಾಗಿರುವಂಥ ಒಂದು ವಿಗ್ರಹಗಳನ್ನ ಪೂಜೆ ಪುನಸ್ಕಾರ ಮಾಡೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಎಲ್ಲ ಕೇವ್ಸ್ಗಳಲ್ಲಿ ಏನಿದೆ ಆ ಎಲ್ಲ ಕೇವ್ಸ್ಗಳಲ್ಲೂ ಕೂಡ ಇರುವಂಥ ವಿಗ್ರಹಗಳಿಗೆ ಇವತ್ತಿಗೂ ಕೂಡ ಯಾರೂ ಪೂಜೆ ಮಾಡೋದಿಲ್ಲ. ನೋಡ್ಬೋದು ಬ್ರಹ್ಮ, ವಿಷ್ಣು, ಮಹೇಶ್ವರರ ಒಂದು ಪ್ರತಿಮೆನ. ಇದು 15ನೇ ಗುಹೆ. ಇದನ್ನು ದಶಾವತಾರ ಕೇವ್ಸ್ ಅಂತ ಕೂಡ ಕರೀತಾರೆ. ಇದು ಮೋಸ್ಟ್ಲಿ ರಾಮನ ಒಂದು ಅವತಾರ ಅನಿಸುತ್ತೆ. ನೋಡಿ ಎಷ್ಟು ಪರ್ಫೆಕ್ಟ್ ಆ್ಯಂಡ್ ಆ್ಯಕ್ಯುರೇಟ್ ಆಗಿದೆ ಅಂತ ನೀವು ಇಲ್ಲಿ ಗಮನಿಸ್ಬೋದು. ಈ ಒಂದು ಆರ್ಕಿಟೆಕ್ಚರ್ನ ನಿಮ್ಮ ಕಣ್ಣಿಂದ ನೋಡೋಕ್ಕೆ ನಿಜ ನೀವು ಬಹಳ ಪುಣ್ಯ ಮಾಡಿರ್ತೀರ. ಸೊ ಮಹಾರಾಷ್ಟ್ರ ಸೈಡ್ ಬಂದಾಗ ನೀವು ಈ ಒಂದು ಪ್ಲೇಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಕತ್ಲಾಗಿದೆ, ಎಲ್ಲ ಕಾಣಿಸ್ತಾ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ನೀವು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಭಗವಾನ್ ವಿಷ್ಣುವಿನ ಮತ್ತೊಂದು ಅವತಾರ ಶ್ರೀ ರಂಗನಾಥ ಸ್ವಾಮಿಯವ್ರನ್ನ. ಶ್ರೀರಂಗಪಟ್ಟಣದಲ್ಲಿದೆಯಲ್ಲ ಅದೇ ರಂಗನಾಥ ಸ್ವಾಮಿ ಇಲ್ಲಿರೋದು ಕೂಡ. ಇದು ಐ ಥಿಂಕ್ ನರಸಿಂಹ ಸ್ವಾಮಿಯ ಅವತಾರ ಅಂತ ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಿದೆ. ಬಟ್ ಯಾವುದು ಅಂತ ನಾನು ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಇಲ್ಲಿ ಮುಕ್ ಮಾಡಿಬಿಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಡೀಟೇಲಿಂಗ್ನ. ಕೆತ್ತನೆ ಮಾಡುವಾಗಿದ್ದ ಡೀಟೇಲಿಂಗು ಈಗಿನ ಡೀಟೇಲಿಂಗು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡ್ಬೋದು. ಯಾಕಂದರೆ ಕೆತ್ತನೆ ಮಾಡಬೇಕಾದ್ರೆ ಎಲ್ಲನೂ ಪರ್ಫೆಕ್ಟಾಗಿ ಮಾಡಿರ್ತಾರೆ. ಹಾಳು ಮಾಡಬೇಕಾದ್ರೆ ಅದು ಯಾವುದನ್ನೂ ನೋಡಿರಲ್ಲ ಅವರು. ನೋಡ್ಬೋದು ಇಲ್ಲಿ ಸಭಾ ಮಂಟಪ ಮತ್ತು ನಮ್ಮ ದೇವಸ್ಥಾನಗಳ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಒಂದು ತಣ್ಣಗಿನ ಒಂದು ವಾತಾವರಣ ಕಲ್ಪಿಸೋಕ್ಕೋಸ್ಕರ ಈ ಒಂದು ಮಂಟಪಗಳನ್ನ ನಿರ್ಮಾಣ ಮಾಡಿರ್ತಾರೆ. ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಕೂಡ ಇಲ್ಲಿ ಆ ಒಂದು ಬಿಸಿಲು ಫೀಲ್ ಆಗೋದಿಲ್ಲ. ಏನಕ್ಕಂದರೆ ಇದೆಲ್ಲ ಬಂಡೆ ಕಲ್ಲಿನಿಂದ ನಿರ್ಮಾಣವಾಗಿರುವಂಥ ಒಂದು ದೇವಸ್ಥಾನದ ಗುಹೆಗಳು. ನೀವು ಎಲ್ಲ ಒಂದು ಶಿವನ ಟೆಂಪಲಲ್ಲೂ ಕೂಡ ನಂದಿನ ನೋಡೇ ಇರ್ತೀರ. ಅದೇ ರೀತಿ ಮುಂದೆ ಶಿವ ಇದ್ಮೇಲೆ ಇಲ್ಲಿ ನಂದಿ ಇರಲೇಬೇಕಲ್ವ. ಹಾಗಾಗಿ ಇಲ್ಲೂ ಕೂಡ ನಂದಿ ಮಹಾಶಯರು ಇದ್ದಾರೆ. ಇವಾಗ 15ನೇ ಕೇವ್ಸ್ನ ಮುಗಿಸ್ಕೊಂಡು ನಾವು ಮುಂದಿನ ಕೇವ್ಸ್ ಕಡೆ ಹೆಜ್ಜೆ ಹಾಕ್ತಾಯಿದ್ದೀವಿ. ಹೆಜ್ಜೆನ ಇಲ್ಲಿ ಹುಷಾರಾಗಿ ಹಾಕಬೇಕು, ಯಾಕಂದರೆ ಫುಲ್ಲು ಕತ್ತಲು, ಬೆಳಕೇ ಇಲ್ಲ ಇಲ್ಲಿ. ಸೊ ನೀವು ಈ ಕಡೆ ನೋಡಿದ್ರು ಬಂಡೆಕಲ್ಲು, ಈ ಕಡೆ ನೋಡಿದ್ರು ಬಂಡೆಕಲ್ಲು. ನಾನೀಗ ನಿಂತಿದ್ದೀನಲ್ಲ ಅಲ್ಲೂ ಕೂಡ ಬಂಡೆಕಲ್ಲಿತ್ತು, ಆದರೆ ಅದನ್ನೆಲ್ಲ ಕೊರೆದು ಮೆಟ್ಲು ಮಾಡಿದ್ದಾರೆ ಮೇಲಕ್ಕೆ ಹೋಗೋಕ್ಕೆ. ಮಂಗನಿಂದ ಮಾನವ ಅಂತ ಸುಮ್ಮನೆ ಹೇಳಲ್ಲ, ಕೆಲವೊಬ್ರು ಈ ಥರ ಕಾಣಿಸ್ತಾರೆ. ಇದಾಗಿತ್ತು 15ನೇ ಒಂದು ಗುಹೆ, ದಶಾವತಾರ ಗುಹೆ. ಮೆಟ್ಲನ್ನ ಹಿಂಗೆ ಹೇಳ್ಕೊತಾ ಹೋಗ್ತಾ ಇದ್ದರೆ ನಾವು ರೋಡ್ಗೆ ಹೋಗ್ತೀವಿ. ರೋಡಿಂದ
ನೆಕ್ಸ್ಟ್ ಗುಹೆಗೆ ಪ್ರಯಾಣ ಬೆಳೆಸ್ತೀವಿ.